ಗುರುಗಳೀಗ ಮಕರ ರಾಶಿಯವರ ಬಗ್ಗೆ ತಿಳಿಯುವಂತಹ ಸಮಯ. ಮಕರ ರಾಶಿಯವರ ಗುಣವಿಶೇಷಗಳೇನು? ಇವರ ರಾಶಿಯಲ್ಲಿ ಯಾವೆಲ್ಲ ಅಂಶಗಳು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ? ಸಾಧಕ ಬಾಧಕಗಳೇನಾದರೂ ಇದೆಯಾ? ಹೇಗೆ? ಇಲ್ಲಿ ಭೂತತ್ವ ಇದೆ. ಈ ರಾಶಿಯವರು ಮಕರ ರಾಶಿ ನೋಡಿ, ಫಾರ್ ಸರ್ವೈವಲ್. ಈಗ ಮಕರ ಅಂದ್ರೇನು? ಮೊಸಳೆ. ನೀರಿನಲ್ಲೂ ಇರುತ್ತೆ, ಭೂಮಿಗೂ ಬರುತ್ತೆ. ಅಂದರೆ ಅದಕ್ಕೆ ಅಡ್ಯಾಪ್ಟಬಿಲಿಟಿ ಇದೆ. ಇದಕ್ಕೂ ಹೊಂದಿಕೊಳ್ಳುತ್ತೆ, ಅದಕ್ಕೂ ಹೊಂದಿಕೊಳ್ಳುತ್ತೆ. ಜೀವನದ ಸಂದರ್ಭದಲ್ಲಿ ಹೊಂದಾಣಿಕೆ ಬಹಳ ಮುಖ್ಯ. ಅದು ದಾಂಪತ್ಯದ ವಿಚಾರದಲ್ಲಿರಲಿ, ಕೌಟುಂಬಿಕ ವಿಚಾರದಲ್ಲಿರಲಿ, ಅಥವಾ ಸಾಮಾಜಿಕ ವಿಚಾರದಲ್ಲಿರಲಿ, ನನ್ನ ರೀತಿಯಲ್ಲೇ ಯೋಚಿಸುವಂಥ ವ್ಯಕ್ತಿ ಎದುರುಗಡೆ ಇರ್ತಾನೆ ಅನ್ನುವಂಥದ್ದನ್ನು ನಾನು ತಿಳಿದುಕೊಳ್ಳಿಕ್ಕಾಗಲ್ಲ. ಇಟ್ ಈಸ್ ಎ ಚಾಯ್ಸ್. ಈಗ ನನಗೆ ಇಂಥವನೇ ಬೇಕು, ಆ ರೀತಿಯ ಒಂದು ಪ್ರಬುದ್ಧ, ಒಂದು ಪ್ರಖರವಾದಂಥ ಪವರ್ಫುಲ್ ಸ್ಥಾನಕ್ಕೆ ಹೋದಾಗ ನಾನು ಅದನ್ನು ನಿರೀಕ್ಷೆ ಮಾಡಬಹುದು. ಇಂಥ ವ್ಯಕ್ತಿಯೇ ನನಗೆ ಬೇಕು. ಆದರೆ ಆಯ್ಕೆಯ ಸಂದರ್ಭ ನಾನು ನಿರೀಕ್ಷಿಸಿದ ರೀತಿಯಲ್ಲಿ ಇರೋದಿಲ್ಲ. ಆಯ್ಕೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಇದ್ದರೆ ಮಾತ್ರ ನಾನು ಹೋಗ್ತೇನೆ ಅಂತಂದರೆ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಅದು ಅಸಾಧ್ಯವಾದಂಥದ್ದು. ಮಕರ ರಾಶಿಯವರ ದೊಡ್ಡ ತೊಂದರೆ ಅಂದರೆ ತನ್ನ ಆಯ್ಕೆ ಬಹಳ ಮುಖ್ಯವಾಗಬೇಕು ಅನ್ನುವಂಥದ್ದನ್ನು ಇವರು ಗ್ರಹಿಸಿಬಿಡ್ತಾರೆ. ತಪ್ಪಲ್ಲ. ನನ್ನ ಆಯ್ಕೆಗೆ ಸೂಕ್ತವಾದಂಥದ್ದನ್ನು, ನನ್ನ ಊಟಕ್ಕೆ ಬೇಕಾದಂಥದ್ದನ್ನು ನಾನು ಆಯ್ಕೆ ಮಾಡಿಕೊಳ್ಳಲೇಬೇಕು. ಮೆನು ಅದಕ್ಕೆ ನಾವು ತರಿಸ್ತೀವಿ, ಯಾವುದು ಬೇಕು ನನಗೆ. ಆದರೆ ಸಾಮಾಜಿಕ ಸಂದರ್ಭದಲ್ಲಿ ನಾವು ಇನ್ನೊಂದರ ಜೊತೆಗೆ ಇನ್ನೊಂದು ಆ ಒಂದು ಹೊಂದಿಕೊಳ್ಳಬಹುದಾದಂಥ ವಿಚಾರಕ್ಕೆ ಬಂದಾಗ ಸ್ವಲ್ಪ ಗಡಿಬಿಡಿ ಬೀಳುವಂಥ ಒಂದು ಸಂದರ್ಭ ಇವರಿಗೆ ಎದುರಾಗುತ್ತೆ. ಇವರ ವಿಚಾರದಲ್ಲಿ ಶನೈಶ್ಚರ ಏನು, ಈ ರಾಶಿಯ ಯಜಮಾನ. ಆರ್ಥಿಕವಾಗಿ ಸಂಪೂರ್ಣವಾದಂಥ ಪ್ರಾಬಲ್ಯವನ್ನು ಪಡೆಯೋದಕ್ಕೆ ಇವರಿಗೆ ಅವಕಾಶ ಇದೆ. ಯಾಕೆ ಅಂತಂದರೆ ಶನೈಶ್ಚರನೇ ಇವರ ಆರ್ಥಿಕ ಸ್ಥಾನದ ಯಜಮಾನನೂ ಹೌದು. ಹಾಗಾಗಿ ಆದರೆ ಆ ಯಜಮಾನತ್ವ, ಆರ್ಥಿಕ ಸ್ಥಾನದ ಯಜಮಾನತ್ವವನ್ನು ಹೊಂದಿದಂತಹ ಶನೈಶ್ಚರನ ರಾಶಿಯ ಯಜಮಾನತ್ವದಲ್ಲಿ ಈ ರಾಶಿ ಇದ್ದರೂ ಕೂಡ ಇವರ ತೊಂದರೆಗಳ ಸಂದರ್ಭ ಎಲ್ಲಿ ಬರುತ್ತೆ ಅಂದರೆ ಸೂರ್ಯನಿಂದ ಬರುವಂತಹ ತೊಂದರೆಗಳು. ಅಂದರೆ ಜ್ಞಾನಕ್ಕಾಗಿನ ಒಂದು ಥರ್ಸ್ಟ್ ಇವರಿಗೆ ಇದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ತನ್ನ ಎದುರಾಳಿ ತನಗಿಂತಲೂ ಹೆಚ್ಚಿನ ಪ್ರತಿಭಾಶಾಲಿಯಾದಾಗ ಒಂದು ಸ್ವಲ್ಪ ಅವರನ್ನು ಸಹಿಸಿಕೊಡುವಂಥ ಶಕ್ತಿಯನ್ನು ಎಲ್ಲೋ ಇವರು ರೂಢಿಸಿಕೊಳ್ಬೇಕು. ಯಾಕೆಂದರೆ ಇವತ್ತು ರೂಢಿಸಿಕೊಡುವಂಥ ಸಂದರ್ಭವನ್ನು ಇವರು ರೂಪಿಸಿಕೊಂಡ್ರೆ ನಾಳೆ ಆ ಎದುರಿಗಿರುವಂಥ ವ್ಯಕ್ತಿ ಏನಿದಾನೋ ಅವನನ್ನು ಮೀರಿಸುವಂಥ ಶಕ್ತಿಯನ್ನು ಪಡೆಯೋದಕ್ಕೆ ಇವರಿಗೆ ಸಾಧ್ಯವಾಗುವಂತಹ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ ಆ ಒಂದು ಚಂದ್ರನ ಕಾರಣಕ್ಕಾಗಿ ಇವರಿಗೆ ಸಿಗುತ್ತೆ. ಶ್ರವಣ ನಕ್ಷತ್ರ ಅನ್ನುವಂಥದ್ದು ಚಂದ್ರನ ನಕ್ಷತ್ರಗಳಲ್ಲಿ ಬಹಳ ವಿಭಿನ್ನವಾದಂಥ ಒಂದು ಸಂವಿಧಾನವನ್ನು ನಮ್ಮ ಗುಣಗಳಿಗೆ ಬೆರೆಸುವಂಥ ಒಂದು ಶಕ್ತಿಯನ್ನು ಅದು ಪಡೆದಿರುತ್ತೆ. ಹಾಗಾಗಿ ಚಂದ್ರನ ಮನೋಹರತೆ ಇನ್ನೊಬ್ಬರನ್ನು ಸಹಿಸಿಕೊಳ್ಳುವಂತಹ ಅಥವಾ ನನಗಿಂತಲೂ ಪ್ರತಿಭಾಶಾಲಿಯಾಗಿ ಕಂಡಾಗ ಅವನಲ್ಲಿನ ಪ್ಲಸ್ ಪಾಯಿಂಟ್ಸ್ಗಳನ್ನು ನಾನು ಏನು ರಿಸೀವ್ ಮಾಡ್ಬೋದು ಅನ್ನುವಂಥದ್ದನ್ನು ಒಬ್ಬ ವ್ಯಕ್ತಿ, ಒಬ್ಬಳು ಹೆಣ್ಣು ಮಗಳಾಗಲಿ ಅಥವಾ ಒಬ್ಬ ಹುಡುಗನಾಗಲಿ ಅದನ್ನು ಗ್ರಹಿಸಿಕೊಂಡಾಗ ಜಗತ್ತನ್ನು ಗೆಲ್ಲುವಂಥ ಶಕ್ತಿಯನ್ನು ಯಾವುದು ಇವನನ್ನು ಮೀರಿದ್ದೋ, ಇವಳನ್ನು ಮೀರಿದ್ದೋ ಅವನಿಂದಲೇ ಪಡೆಯಬಹುದಾದಂಥ ಒಂದು ದೊಡ್ಡ ಶಕ್ತಿಯನ್ನು ಅವರು ಸಂಪಾದಿಸಿಕೊಳ್ಳಬಲ್ಲರು. ಈ ಶ್ರವಣ ನಕ್ಷತ್ರದ ಜೊತೆಗೇ ಧನಿಷ್ಠ ನಕ್ಷತ್ರದ ಒಂದು ಪಾಲು ಕೂಡ ಅಲ್ಲಿರುತ್ತೆ. ಈ ಧನಿಷ್ಠ ನಕ್ಷತ್ರದ ಕಾರಣಕ್ಕಾಗಿ ಈ ಶ್ರವಣ ನಕ್ಷತ್ರದ ಶಕ್ತಿಯನ್ನೇನು ಹೇಳಿದೆ ನಾನು, ಆ ಕಾರಣದ ಮೂಲಕವಾದಂಥ ವಿಚಾರದಲ್ಲಿ ಸಂಪೂರ್ಣವಾದಂಥ ಪ್ರಭುತ್ವವನ್ನು ಅಂತಿಮವಾಗಿ ಪಡೆಯಲಿಕ್ಕೆ, ತಮ್ಮ ಶಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ಇವರಿಗೆ ತಾನಾಗಿಯೇ ಅದೃಷ್ಟ ಏನು ಮಾಡುತ್ತೆ, ದಾರಿಯನ್ನು ಮಾಡಿಕೊಡುತ್ತೆ. ಇಂತಹ ದಾರಿಯ ನಿರ್ಮಾಣ ಸಾಧ್ಯವಾಗಬೇಕಾದ್ರೆ ಈ ಎಲ್ಲ ರೀತಿಯ ತಯಾರಿಗಳನ್ನು ಇವರು ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಇವರು ವಿಶೇಷವಾಗಿ ಇವರಿಗೆ ಇವರು ಲೈಕ್ ಆಲ್ರೌಂಡರ್ಸ್. ಇವರು ಈಗ ಕ್ರಿಕೆಟ್ನಲ್ಲಿ ಒಬ್ಬ ಬ್ಯಾಟು ಮಾಡಬಲ್ಲ, ಒಬ್ಬ ಬೌಲು ಮಾಡಬಲ್ಲ, ಒಳ್ಳೆಯದಾಗಿ ಕ್ಯಾಚ್ಗಳನ್ನು ಹಿಡಿಬಲ್ಲ, ಇನ್ನು ಅಂತಹ ನೆಸೆಸಿಟಿ ಇದ್ದರೆ ವಿಕೆಟ್ ಕೀಪರ್ನೂ ಆಗಿಬಿಡಬಲ್ಲ ಅನ್ನುವಂಥ ಒಂದು ಸಂದರ್ಭ ಏನಿರುತ್ತೆ, ಆ ರೀತಿಯ ಮನೋಭಾವವನ್ನು ಹೊಂದಿರುವಂಥ ಒಂದು ಶಕ್ತಿಯನ್ನು ಇವರು ಪಡೆದರೆ ಇವರಲ್ಲಿ ಇರುವಂತಹ ಶ್ರವಣ ನಕ್ಷತ್ರದ ಒಂದು ವಿಶೇಷವಾದಂಥ ಶಕ್ತಿಯ ಮೂಲಕವಾಗಿ ಆ ಎಲ್ಲ ರೀತಿಯ ಆಲ್ರೌಂಡರ್ ಎಲಿಮೆಂಟ್ಸನ್ನು, ಅಂದರೆ ಈಗ ಇವತ್ತಿನ ಹೊಸ ಕಾಲನ್ನೇ ನಾವು ತಗೊಂಡ್ರೆ, ಹೊಸ ಕಾಲ ಅಂತಲ್ಲ, ಯಾವುದೇ ಸಂದರ್ಭದಲ್ಲೂ ನಾನು ಮನೆಯ ಒಡೆಯನಾಗಿರಲಿಕ್ಕೂ ನನ್ನನ್ನು ಏನು ಮಾಡಬೇಕು, ತೊಡಗಿಸ್ಕೊಳ್ಬೇಕು.
ನಾಳೆ ಯಾರೋ ಒಬ್ಬ ಎಲ್ಲೋ ಒಂದು ಕಡೆ ಆ ಕೆಲಸಕ್ಕೆ ನಿಯೋಜಿತನಾದವನು ಬರಲಿಲ್ಲ ಅಂತಾದರೆ ಆ ಕೆಲಸವನ್ನು ಪೂರೈಸುವಂಥ ಒಂದು ಚಾಕಚಕ್ಯತೆಯನ್ನು ನಾನು ತೋರಿಸ್ಬೇಕು. ಈಗಲ್ಲ ಇಂಥವರು ಒಬ್ಬ ರೆಸ್ಟೋರೆಂಟ್ ಓನರ್ ಆಗಬಹುದು, ಒಂದು ಹೋಟೆಲನ್ನು ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ಬೋದಾದಂಥ ಚೈತನ್ಯವನ್ನು ತೋರಿಸ್ತಾರೆ ಇವರು. ಇಲ್ಲ ಈ ರೆಸಾರ್ಟ್ಸ್ ಇದೆಯಲ್ಲ, ಈಗ ನಾವು ಈಗ ಇತ್ತೀಚೆಗೆ ಮಾಲ್ದೀವ್ಸ್ ಮತ್ತು ನಮ್ಮ ಲಕ್ಷದ್ವೀಪದ ಒಂದು ದೊಡ್ಡ ಜಂಜಾಟವೇ ನಡೀತಾ ಇದೆ. ಪೂರ್ವರಂಗದಲ್ಲಿ ಬೇಕಾದಂತಹ ಒಂದು ಅದ್ಭುತವನ್ನು ಪ್ರದರ್ಶಿಸುವಂಥ ಚೈತನ್ಯ, ಅಂದರೆ ಪಾಳು ಬಿದ್ದಂಥ ನೆಲವನ್ನು ಒಂದು ಸೌಂದರ್ಯಯುತವಾದಂಥ ಒಂದು ವಸತಿಯ ಪ್ರದೇಶವನ್ನಾಗಿ ಹೇಗೆ ನಿರ್ಮಿಸಬಹುದು, ಏನೂ ಇಲ್ಲ ಅನ್ನುವಂಥಲ್ಲಿ ಇಲ್ಲ ಇಲ್ಲಿದೆ ಎಲ್ಲವೂ ಇದೆ ಅನ್ನುವಂಥದ್ದನ್ನು ಹೇಗೆ ನಿರ್ಮಾಣ ಮಾಡ್ಬೋದು ಅನ್ನುವಂಥ ಚಾಕಚಕ್ಯತೆ ಈ ರಾಶಿಯವರ ದೊಡ್ಡದಾದಂಥ ಚೈತನ್ಯ ಇರುತ್ತೆ. ಆದರೆ ಅದನ್ನು ಪ್ರದರ್ಶಿಸುವಂಥ ಒಂದು ಸಕಾರಾತ್ಮಕವಾದಂತಹ ಒಂದು ಸಂವೇದನೆಯನ್ನು ಇವರು ತೋರಿಸಬೇಕು. ಸಂವೇದನೆಯನ್ನು ತೋರಿಸುವ ಸಂದರ್ಭದಲ್ಲಿ ಎದುರಾಗುವಂಥದ್ದೇನು, ಯಾವುದೇ ಸಂದರ್ಭಕ್ಕೂ ಹೊಂದಿಕೊಳ್ಳಲ್ಪಡ್ತೇನೆ, ನಾನು ಇದಕ್ಕೆ ಹೊಂದಿಕೆ ಆಗ್ತೇನೆ. ಇಲ್ಲಿ ಯಾವುದೋ ಒಂದು ರೀತಿಯ ಅಡೆತಡೆ ಇದ್ದರೂ ಈ ಅಡೆತಡೆಗಳು ಇನ್ನು ಸ್ವಲ್ಪ ಕಾಲದಲ್ಲಿ ಸಂಪೂರ್ಣವಾಗಿ ನಾಶವಾಗಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ಮಾಡಿಕೊಳ್ತೇನೆ ಅನ್ನುವಂಥ ಆತ್ಮವಿಶ್ವಾಸ ಇದ್ದರೆ ಮಕರ ರಾಶಿಯವರ ಗೆಲುವನ್ನು ನಿರಾಯಾಸವಾಗಿ ನಾವು ನಿರೀಕ್ಷೆ ಮಾಡಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.